ಸುದೀಪ್ ಅವರಾಗ್ಲಿ ದರ್ಶನ್ ಅವರಾಗ್ಲಿ ಇಲ್ಲಿವರೆಗೂ ನನಗೆ ಆ ಫಿಲಮ್ ವರ್ಕ್ ಆಯ್ತೋ ವರ್ಕ್ ಆಗಿಲ್ಲೋ ಅದು ಬೇರೆ ವಿಚಾರ. ಅವರು ಅನ್ಕನ್ವಿನ್ಸಿಂಗ್ ಆಗಿ ಫಾರ್ ದಿ ಮೋಸ್ಟ್ ಪಾರ್ಟ್ ಕಾಣಿಸಿಲ್ಲ ನನಗೆ. ಸುದೀಪ್ ಅವರು ದರ್ಶನ್ ಅವರು ಅದೇನೋ ಪ್ರೆಸೆನ್ಸ್ ಅಲ್ಲಿ ಏನೋ ಇರುತ್ತೆ. ಹಾಗಾಗಿನೇ ಅವ್ರುಗಳು ಮಾತ್ರ ಆ ರೀತಿಯ ಒಂದು ಮಾಸಿ ಆ ಸ್ಟಾರ್ ಏನೋ ಪ್ರೆಸೆನ್ಸ್ ಅಥವಾ ಅಟ್ರಿಬ್ಯೂಟ್ಸ್ ಇರೋ ಒಂದು ಫಿಲಮ್ ಮಾಡ್ಲಿಕ್ಕೆ ಸಾಧ್ಯವಾಗೋದು. ದೇ ಹ್ಯಾವ್ ಕ್ರ್ಯಾಕ್ ದ ಕನೆಕ್ಷನ್ ವಿತ್ ದ ಆಡಿಯನ್ಸ್ ಟು ದ ಲೆವೆಲ್. ಅವರು ಬಸ್ಸಿಂದ ಇಳಿದ್ರು ವಿಸಲ್ ಹೊಡಿತಾರೆ, ಒಂದು ಫೈಟ್ ಮಾಡಿದ್ರು ನಾವ್ ಹೇಳಿದ್ರೆ ಹೊಡಿತಾರ ಇಲ್ಲ. ಸೊ ದೇರ್ ಇಸ್ ಸಮಥಿಂಗ್ ಅಂಡ್ ದಟ್ಸ್ ದಿ ಅದರ್ ಥಿಂಗ್. ಈಗ ದರ್ಶನ್ ಅವ್ರು ಯಾವ್ಯಾವ ರೀತಿಯ ರೋಲ್ಸ್ ಅನ್ನ ಮಾಡ್ಕೊಂಡು ಬಂದಿರ ಅಂತ ನಾವು ನೋಡಬೇಕು. ಅಂಡ್ ಆಲ್ಸೋ ಅವ್ರು ನೀನಾಸಮಲ್ಲಿ ಕಲಿತು ಬಂದವರು ಅಂಡ್ ಆಲ್ ಆಫ್ ದಟ್ ಅಲ್ವಾ. ಸೊ ಇವತ್ತಿನ ದಿನ ಯಾರೋ ಒಬ್ಬ ಬಂದು ಏನ್ ಈ ರೀತಿಯ ಫಿಲ್ಮ್ಸ್ ಮಾಡ್ತಾರೆ, ಇವರೆಲ್ಲ ಆಕ್ಟಿಂಗ್ ಹೆಚ್ಚು ಮಾಡೋದಿಲ್ಲ, ಹಾಗೆಲ್ಲ ಹೇಳಕ್ ಸಾಧ್ಯವೇ ಇಲ್ಲ. ಅಂಡ್ ಮೈ ಫಂಡಮೆಂಟಲ್ ಬಿಲೀಫ್ ಅಬೌಟ್ ಸ್ಟಾರ್ಸ್ ಇಸ್ ಒಬ್ಬ ವ್ಯಕ್ತಿ ಸ್ಟಾರ್ ಆಗಿದ್ದಾನೆ ಅಂದ್ರೆ ಅದು ಏನೋ ಮಾಡಿನೇ ಆಗಿರೋದು. ನಾವಾಗಿಲ್ಲ ಅಂದ್ರೆ ನಾವ್ ಅದನ್ನ ಮಾಡಿಲ್ಲ ಅಂತ ಅರ್ಥ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.